ನಾವು ಮಾರ್ಕಿಂಗ್ ಎಲ್ಲ ಕರೆಕ್ಟಾಗಿ ಹಾಕಿರ್ತೀವಿ, ಮೆಜರ್ಮೆಂಟ್ ಕರೆಕ್ಟಾಗಿ ಕೊಟ್ಟಿರ್ತೀವಿ, ಆದರೂ ಶರ್ಟ್ ಲೆಂತಲ್ಲಿ ಹೆಚ್ಚು ಕಡಿಮೆ ಬರ್ತಾ ಇದೆ ಮತ್ತು ಟೈಟ್ನೆಸ್ ಜಾಸ್ತಿ ಬರ್ತಾ ಇದೆ. ಲೂಸಿಂಗ್ ಎಲ್ಲ ಕರೆಕ್ಟಾಗಿ ಇಟ್ಟಿದ್ವಿ, ಆದರೆ ಸ್ಟಿಚಿಂಗ್ ಎಲ್ಲ ಆದಮೇಲೆ, ಕಂಪ್ಲೀಟ್ ಆದಮೇಲೆ ನಮಗೆ ಶರ್ಟ್ ಟೈಟ್ ಬರೋದಾಗಿರಲಿ ಅಥವಾ ತೋಳು ನಾವು ಕೈ ಮೇಲ್ಗಡೆ ಎತ್ತಿದಾಗ ಶರ್ಟ್ ಮೇಲೆ ಲಿಫ್ಟ್ ಆಗೋದಾಗಲಿ, ಸೊ ಈ ರೀತಿ ಎಲ್ಲ ಸಮಸ್ಯೆ ಬರ್ತಾ ಇರುತ್ತೆ. ಸೊ ಅದೆಲ್ಲದಕ್ಕೂ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಡ್ತಾ ಬರ್ತಾ ಹೋಗ್ತೀನಿ. ನಾವು ಶರ್ಟ್ ಕಟ್ಟಿಂಗಲ್ಲಿ ಮಾಡುವಂಥ ಸಾಮಾನ್ಯ ತಪ್ಪುಗಳು ಯಾವ ರೀತಿ ಇರುತ್ತೆ, ನಮಗೆ ತಿಳಿದಿನ ನಾವೇನು ತಪ್ಪು ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಸೊ ಬಾಟಮಲ್ಲಿ ಒಂದು ಲೈನ್ ಹಾಕ್ಕೊಂಬಿಟ್ಟು ನಾವಿಲ್ಲಿ ಕ್ರಾಸಲ್ಲಿ ಅಂಚು ಪಟ್ಟಿ ಸರಿ ಇಲ್ಲದೆ ಇರೋದ್ರಿಂದ ಸೊ ನಾವೇನು ಮಾಡ್ತಾಯಿದ್ದೀವಿ, ಒಂದು ಸ್ಟ್ರೇಟ್ ಲೈನ್ನ ಹಾಕಿಬಿಟ್ಟು ಇದನ್ನು ಕಟ್ ಮಾಡಿ ಹೊರಗಡೆ ತೆಗಿತೀವಿ. ಓಕೆನಾ, ಇದಕ್ಕೋಸ್ಕರ ಇದು ಲೈನು. ಇದಾದ ನಂತರ ನಮಗೆ ಮೆಜರ್ಮೆಂಟ್ ಲೆಂತ್ದು ಬೇಕಾಗುತ್ತೆ ಫಸ್ಟಿಗೆ. ಸೊ ಲೆಂತ್ ಎಷ್ಟಿದೆ ಅಂತಂದರೆ ನಮಗೆ 27.5 ಇಂಚ್ ರೆಡಿ ಬೇಕು ಸ್ನೇಹಿತರೆ. ಇದು ಒಂದು ಕೆಳಗಡೆ ಆ್ಯಪಲ್ ಕಟ್ ಪ್ಯಾಂಟ್ ಆಗಿರುತ್ತೆ. ಸೊ ನಮಗೆ 27.5 ಇಂಚು ರೆಡಿ ಬೇಕು ಅಂದರೆ ನಾವೇನು ಮಾಡ್ತೀವಿ, ಕೆಳಗಡೆ ಅರ್ಧ ಇಂಚು ಮತ್ತು ಮೇಲ್ಗಡೆ ಸ್ಟಿಚಿಂಗ್ ಅಂತೇಳಿ ಅರ್ಧ ಇಂಚು ಇಟ್ಕೊಳ್ತೀವಿ, ಅಂದರೆ 1 ಇಂಚು 28ವರೆಗೆ ನಾವು ಮಾರ್ಕನ್ನು ಹಾಕ್ಕೊಳ್ತೀವಿ. ಓಕೆನಾ, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮಗೆ ಲೆಂತ್ ಏನೋ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ, ಆದರೆ ಮಾಡೋ ತಪ್ಪು ಎಲ್ಲಿ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ಕೊಡ್ತೇನೆ. ನಿಮಗೆ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಕೊಳ್ತಾ ಇದ್ದೀನಿ. 29 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟಕ್ಕೆ? 29 ಇಂಚಿಗೆ, ಅಂದರೆ 1.5 ಇಂಚು ನಾನು ಎಕ್ಸ್ಟ್ರಾ ಮಾರ್ಜಿನ್ ಅಂತ ಬಿಟ್ಕೊಳ್ತಾ ಇದ್ದೀನಿ. 29 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ, ಲೆಂತ್ ಮೆಜರ್ಮೆಂಟು. ಅದಾದ ನಂತರ ನಮಗೆ ಆರ್ಮೋಲ್ ಡೌನಿಂಗ್ ಬರುತ್ತೆ. ಈ ಶರ್ಟ್ನ ಚೆಸ್ಟ್ ಎಷ್ಟಿದೆ ಅಂತಂದರೆ 39 ಇಂಚು ಚೆಸ್ಟ್ ಇದೆ ಸ್ನೇಹಿತರೆ. ಸೊ 39 ಇಂಚು ಚೆಸ್ಟು ಅಂತಂದರೆ ನಮಗೆ ಡಿವೈಡೆಡ್ ಬೈ 4 ಮಾಡಿದಾಗ 9.75 ಬರುತ್ತೆ ಸ್ನೇಹಿತರೆ. ಇದರಲ್ಲಿ -1 ಇಂಚು ಮಾಡಿದ್ರೆ 8.75ಗೆ ನಾವು ಮಾರ್ಕನ್ನು ಹಾಕೋಬೇಕಾಗತ್ತೆ. ಇದು ಎಕ್ಯುರೇಟಾಗಿ ಬರುತ್ತೆ. ಓಕೆನಾ, ನಾವೇನು ಮಾಡ್ತಾಯಿದ್ವಿ, 9.75ಗೆ ಹಾಕ್ಕೊಳ್ತಾ ಇದ್ವಿ ಅಥವಾ ಅರ್ಧ ಇಂಚ್ ಕಡಿಮೆ ಮಾಡ್ತಾಯಿದ್ವಿ. ಅರ್ಧ ಇಂಚ್ ಕಡಿಮೆ ಮಾಡಬೇಡಿ, 1 ಇಂಚು ಕಡಿಮೆ ಮಾಡಿ ನಮ್ಮ ಚೆಸ್ಟ್ ಭಾಗದ 4ನೇ ಒಂದು ಭಾಗದಲ್ಲಿ 8.75ಗೆ ನಾವು ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀವಿ ಆರ್ಮೋಲ್ ಡೌನಿಂಗೋಸ್ಕರ. ಓಕೆನಾ, ಇದಾದ ನಂತರ ನಾವು ಇದನ್ನು ಸ್ಟ್ರೇಟ್ ಲೈನ ಹಾಕ್ಕೊಳ್ಳೋಣ. ಓಕೆನಾ, ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಂಬಿಟ್ಟು ಓಕೆನಾ, ಇದಾದ ನಂತರ ನಮಗೆ ಬೇಕಾಗತ್ತೆ ಇಲ್ಲಿ 1.5 ಇಂಚು ಫ್ರಂಟ್ ಪಟ್ಟಿಗೋಸ್ಕರ 1.5 ಇಂಚು ಬೇಕಾಗತ್ತೆ. 1.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆನಾ, ಮಾರ್ಕ್ ಹಾಕ್ಕೊಂಬಿಟ್ಟು ಇದೊಂದು ಸ್ಟ್ರೇಟ್ ಲೈನಾಗಿ ಹಾಕೊಂಬಿಡಿ ಈಗ. ಓಕೆನಾ, ಇದಾದ ನಂತರ ನಾವೇನು ಮಾಡ್ತೀವಿ, ಇಲ್ಲಿ ಶೋಲ್ಡರ್ ಡೌನ್ ಮಾಡ್ತೀವಿ. ಶೋಲ್ಡರ್ ಡೌನ್ ಎಷ್ಟಕ್ಕೆ ಮಾಡಬೇಕು ಅಂತಂದರೆ ಇದು 39 ಇಂಚು ಇರೋದ್ರಿಂದ ಶೋಲ್ಡರ್ ಡೌನ್ನ ನಾವು ಎಷ್ಟಕ್ಕೆ ಮಾಡಬೇಕು, 2.25 ಇಂಚ್ಗೆ ಮಾಡಬೇಕು ಸ್ನೇಹಿತರೆ. ಇದನ್ನು ನೆನ್ಪಿಟ್ಕೊಳ್ಳಿ, 2.25 ಇಂಚ್ಗೆ ನಾವು ಶೋಲ್ಡರ್ ಡೌನ್ನ ಮಾಡ್ಕೊಳ್ತಾ ಇದ್ದೀವಿ. 2 ಇಂಚ್ ಮಾಡ್ಬೋದು, ಬಟ್ ಮಾಡಿದ್ರೆ ಶೋಲ್ಡರ್ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಓಕೆನಾ ಸ್ನೇಹಿತರೆ, ಇದಾದ ನಂತರ ನಮಗೆ ಬೇಕಾಗುತ್ತೆ ಕಾಲರು. ಈ ಕಾಲರ್ ಮಾರ್ಕ್ ಬಂದು ನಮಗೆ 15 ಇಂಚಿದೆ. 15 ಇಂಚಿಗೆ ಎಷ್ಟು ಬೇಕಾಗುತ್ತೆ, ಡಿವೈಡೆಡ್ ಬೈ 5 ಅಂತ ಹೇಳಿದ್ದೆ ನಾನು. ಡಿವೈಡೆಡ್ ಬೈ 5 ಅಂದರೆ 3 ಇಂಚು ಬರುತ್ತೆ. ಸೊ ನಾವು 3 ಇಂಚ್ಗೆ ಹಾಕಲ್ಲ, 2.5 ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ತೀವಿ. ಕಾರಣ ಏನಪ್ಪ ಅಂದರೆ ನಾವು ನೆಕ್ಸ್ಟ್ ಕಾಲರ್ ಅಟ್ಯಾಚ್ ಮಾಡಬೇಕಾದ್ರೆ ಇದನ್ನು ಕರೆಕ್ಟಾಗಿ ಎಕ್ಯುರೇಟಾಗಿ ನಾವು ಇಟ್ಕೊಳ್ತೀವಿ. ಓಕೆನಾ, ಸೊ ಹಾಗಾಗಿ 2.5 ಇಂಚ್ಗೆ ನಾವು ಹಾಕ್ಕೊಂಡ್ವಿ. ಶೋಲ್ಡರ್ ಎಷ್ಟಿದೆ ಅಂದರೆ 18.5 ಇಂಚಿದೆ. 18.5 ಅಂದರೆ ಅದರಲ್ಲಿ ಅರ್ಧ ಅಂತಂದರೆ ನಮಗೆ ಬೇಕಾಗುತ್ತೆ 9 9.25 ಇಂಚು ಬೇಕಾಗುತ್ತೆ. ಸೊ 9.25 ಅಂದರೆ ನಮಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ. ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚು ಅಂತಂದರೆ ನಾವು 9.25ಗೆ ಇಲ್ಲಿ ಶೋಲ್ಡರ್ನ ಇಟ್ಕೊಳ್ತಾ ಇದ್ದೀವಿ.
ಸೊ ಇದಿಷ್ಟು ಶೋಲ್ಡರ್ ಮತ್ತು ಫ್ರಂಟ್ ಲೈನ್ ಮಾರ್ಕಿಂಗ್ ಆಯಿತು. ಇದು ಲೈನ್ ಹಾಕೊಂಡ್ಬಿಡೋಣ. ಓಕೆನಾ, ಇದು ಮಾರ್ಕ್ ಆಯಿತು. ಇದಾದ ನಂತರ ಚೆಸ್ಟ್ ಮಾರ್ಕಿಂಗ್ ಬರುತ್ತೆ ನಮಗೆ. ಚೆಸ್ಟ್ ಮಾರ್ಕಿಂಗಲ್ಲಿ ನಮ್ಮ ಚೆಸ್ಟ್ ಎಷ್ಟಿದೆ, 39 ಇಂಚಿದೆ. 39 ಅಂತಂದರೆ 9 4ನೇ 1 ಭಾಗ ಅಂತಂದರೆ 975 ಬರುತ್ತೆ. ಇದರಲ್ಲಿ 1.5 ಇಂಚು ಆ್ಯಡ್ ಮಾಡಿ 10 ಮುಕ್ಕಾಲು 11 ಕಾಲು. ಓಕೆನಾ, 11ವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. 11ವರೆಗೆ. ಇದಾದ ನಂತರ ನಮಗೆ ಕರ್ವ್ ಸ್ಕೇಲಿಂದ ಕರೆಕ್ಟಾಗಿ ನೋಡಿ, ಇಲ್ಲಿ 9 ಮುಕ್ಕಾಲು ಇಂಚಿದೆಯಲ್ಲ, ನಮಗೆ ಚೆಸ್ಟ್ ಭಾಗದ ಹತ್ರ ಎಷ್ಟಕ್ಕೆ ಬರುತ್ತೆ. ಇಲ್ಲಿ ಏನು ಶೋಲ್ಡರ್ ಇಟ್ಕೊಂಡಿದ್ವಿ ನಾವು, ಎಷ್ಟು ಇಟ್ಕೊಂಡಿದ್ವಿ, 9 ಮುಕ್ಕಾಲು ಇಂಚ್ ಶೋಲ್ಡರ್ ಇದೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ 9 ಮುಕ್ಕಾಲು ಅಂದರೆ 9 ಇಂಚಿಗೆ 3/4 ಇಂಚು ಒಳಗಡೆ ತೊಗೋಬೇಕು. 9 ಇಂಚು ಒಳಗಡೆ ತೆಗೆದುಕೊಳ್ಳಿ. ಓಕೆನಾ, ಇಷ್ಟಕ್ಕೆ ತೊಗೊಂಡು ಮಾರ್ಕ್ ಹಾಕ್ಕೊಂಡು ನೀವು ಈ ರೀತಿ ಕ್ರಾಸಲ್ಲಾದರೂ ಲೈನ್ ಹಾಕ್ಕೊಳ್ಳಿ, ಇಲ್ಲ ಫ್ರೆಂಚ್ ಕರ್ವ್ ಸ್ಕೇಲಿಂದ ಡೈರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ನೀವು ಶೇಪ್ ಆದರೂ ಕೊಡಬಹುದು. ನಿಮ್ಮ ಹತ್ರ ಕರ್ವ್ ಸ್ಕೇಲ್ ಇಲ್ಲ ಅಂತಂದರೆ ಇಲ್ಲಿಂದ ಈ ಸ್ಕೇಲ್ ಅನ್ನೋದು ತೊಗೊಳುತ್ತೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ ಈ ರೀತಿ ಬರುತ್ತೆ. ಇದು ಇಲ್ಲಿಗೂ ಇಷ್ಟಕ್ಕೆ ಬರುತ್ತೆ ನೋಡಿ ಸ್ನೇಹಿತರೆ. ಯಾಕಂದರೆ ನಮಗೆ ಎಕ್ಯುರೇಟಾಗಿ ಶೋಲ್ಡರ್ ಶೇಪಿಂದನೇ ಇದು ನಮಗೆ ಕುತ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ಇದು ಬಂದು ಕುತ್ಕೊಳ್ಳೋದು ಎಕ್ಸಾಕ್ಟ್ಲಿ ಈ ರೀತಿಯೇ ಕುತ್ಕೊಳ್ಳುತ್ತೆ. ಓಕೆನಾ, ತೋರಿಸ್ತೀನಿ ನಿಮಗೆ ಹೆಂಗೆ ಅಂತೇಳಿ ತೋರಿಸ್ತೀನಿ. ಇದು ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಕುತ್ಕೊಳ್ಳುತ್ತೆ. ಇಲ್ಲಿ ನಮಗೆ ಚೆಸ್ಟ್ ಭಾಗ ತೆಗೆದುಕೊಂಡಾಗ ಒಳಗಡೆ ಬರಬೇಕಾಗತ್ತೆ. ಎಷ್ಟು ಇಂಚು ಬರುತ್ತೋ ಒಳಗಡೆ ನೋಡ್ಕೊಳ್ಳಿ, 9.25 ಇಂಚಿಗೆ ಬರುತ್ತೆ. ಇಲ್ಲಿ ಎಷ್ಟಿದೆ, 9.25 ಇದೆ. ಇದೇ 1/4 ಇಂಚ್ ನಮಗೆ ಇಲ್ಲಿಗೆ ಬರುತ್ತೆ. ಈಗೇನಾಗುತ್ತೆ, ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚ್ ಹೋದರೂ ಕೂಡ 8 ಮುಕ್ಕಾಲಿಗೆ ನಮ್ಗೆ ಕುತ್ಕೊಳ್ಳುತ್ತೆ. ಫ್ರಂಟಲ್ಲಿ ಚೆಸ್ಟ್ ಭಾಗ ನಮಗೆ ಏನಾಗುತ್ತೆ ಅಂತಂದರೆ ಕಡಿಮೆ ಆಗಿರುತ್ತೆ, ಈ ಭಾಗದಲ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಇದು ಕರೆಕ್ಟಾಗಿ ಶೇಪ್ ಬಂದು ಕುತ್ಕೊಳ್ಳೋದ್ರಿಂದ ಈ ಭಾಗದಲ್ಲಿ ನಮಗೆ ರಿಂಕಲ್ಸ್ ಫ್ರೀ ಅನ್ನೋದು ಸಿಗ್ತಾ ಬರುತ್ತೆ, ಮುದ್ದೆ ಆಗೋದಿಲ್ಲ. ಓಕೆನಾ, ಈಗ ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ ನಮಗೆ ಲೆಂತ್ ಎದಕ್ಕೆ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾ ಬರ್ತೇನೆ. ಈಗ ನೋಡಿ ಸ್ನೇಹಿತರೆ, ನಾನು ತೆಗೆದುಕೊಂಡಿರ್ತಕ್ಕಂಥದ್ದು 29 ಇಂಚು ತೆಗೆದುಕೊಂಡಿದ್ದೀನಿ, ಅಂದರೆ 1.5 ಇಂಚ್ ಜಾಸ್ತಿ ಮಾಡಿದ್ದೀನಿ. ಜಸ್ಟ್ ಹಾಫ್ ಇಂಚು ಅಂತಂದರೆ 8.5 28 ಇಲ್ಲಿಗೆ ಬರುತ್ತೆ. ಓಕೆನಾ, ಇಲ್ಲಿಗೆ ಮಾರ್ಕ್ ಬರುತ್ತೆ. ಈಗ ನೋಡಿ, ನಾನು ಎಲ್ಲಿ ಮಾರ್ಕ್ ಹಾಕಿದ್ದೆ, ನಾನು ಇವಾಗ ಕರೆಕ್ಟಾಗಿ ಇದೊಂದು ಪಾಯಿಂಟ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾರ್ಕ್ ಬರುತ್ತೆ, ಹಾಫ್ ಇಂಚ್ ಇಲ್ಲಿಗೆ ಮಾರ್ಕ್ ಬರುತ್ತೆ. ಶೋಲ್ಡರ್ ಲೆಂತಲ್ಲಿ ಅರ್ಧ ಇಂಚು ಕಡಿಮೆ ಆಗ್ತಾ ಇದೆ, ಅಂದರೆ 28ವರೆಗೆ ಬರ್ತಾ ಇದೆ. ನಮಗೆ ಬೇಕಾಗಿರ್ತಕ್ಕಂಥದ್ದು 27.5. ಸೊ ಅರ್ಧ ಇಂಚು ಕಡಿಮೆ ಆಗಿದೆ ಇದಕ್ಕೆ ಮುಂಚೆ ಮಾರ್ಕಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಈಗ ಏನಾಗುತ್ತೆ ಇಲ್ಲಿ ಅಂತಂದರೆ, ಈ ಹಾಫ್ ಇಂಚು ನಾವೇನು ಮಾಡಿದ್ವಿ, 2.5 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ವಿ ಕಾಲರ್ಗೋಸ್ಕರ. ಇಲ್ಲಿ ಏನಾಗುತ್ತೆ ಅಂತಂದರೆ 2.5 ಇಂಚು ಕಾಲರ್ಗೋಸ್ಕರ ನಾವು ರೆಡಿ ಇರ್ತಕ್ಕಂಥದ್ದು. ನಾವು ಯಾವಾಗ ಕಾಲರ್ನ ಅಟ್ಯಾಚ್ ಮಾಡ್ಲಿಕ್ಕೆ ಹೋಗ್ತೀವೋ ಅದು ಏನಾಗುತ್ತೆ, ಹಾಫ್ ಇಂಚ್ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ಹಾಫ್ ಇಂಚ್ ಇನ್ಕ್ರೀಸ್ ಇಲ್ಲ ಆದಾಗ, ಅಂದರೆ ಮಾರ್ಕ್ ಇಲ್ಲಿಗೆ ಬರುತ್ತೆ, ಹಾಫ್ ಇಂಚ್ ಇನ್ಕ್ರೀಸ್ ಇಲ್ಲ ಆದಾಗ ಈ ಪಾಯಿಂಟ್ ಆಫ್ ಕಟ್ಔಟಲ್ಲಿ ಏನಾಗುತ್ತೆ, ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಬಂದು ಬೀಳುತ್ತೆ. ಓಕೆನಾ, ಇದು ಈ ರೀತಿ ಶೇಪಲ್ಲಿ ಕಟ್ ಆಗ್ತಾ ಬರುತ್ತೆ. ಇಲ್ಲೇನು ಶೇಪ್ ಕೊಟ್ಟಿರ್ತೀವಿ ನಾವು, ಈ ರೀತಿ ಶೇಪ್ ಏನು ಕೊಟ್ಟಿರ್ತೀವಿ, ಇದು ಏನಾಗುತ್ತೆ, ಕೆಳಗಡೆ ಕಟ್ ಆಫ್ ಆಗ್ತಾ ಬರ್ತಾ ಹೋಗುತ್ತೆ. ಓಕೆನಾ, ಈ ರೀತಿ ಯಾವಾಗ ಇಲ್ಲಿ ಕಟ್ ಆಗುತ್ತೋ, ಹಾಫ್ ಇಂಚ್ ಇಲ್ಲಿಗೆ ಯಾವಾಗ ಕಟ್ ಆಗುತ್ತೋ, ನಮಗೆ ಶೋಲ್ಡರ್ ಅಂತಕ್ಕಂಥದ್ದು ನೋಡಿ, ಶೋಲ್ಡರ್ ಭಾಗದಲ್ಲಿ ಲೆಂತ್ ನಮಗೆ ಎಲ್ಲಿ ಕೂತ್ಕೊಳ್ಳುತ್ತೆ, ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ. ಓಕೆನಾ, ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಲ್ಲಿಗೆ ಬರುತ್ತೆ. ನಮಗೆ ಅರ್ಧ ಇಂಚು ಎಕ್ಸ್ಟೆನ್ಷನ್ 3 ಇಂಚಿನ ಕಾಲರ್ ತೆಗೆದುಕೊಳ್ತೀವಿ, ಸ್ಟಿಚಿಂಗ್ ಮಾಡಿದ್ರೆ ಅರ್ಧ ಇಂಚ್ ಇಲ್ಲಿಗೆ ಬಂದಿರುತ್ತೆ. ಸೊ ಇಲ್ಲಿಂದ ಲೆಂತ್ ನಮಗೆ ಎಷ್ಟಕ್ಕೆ ಬೇಕಾಗುತ್ತೆ ನೋಡ್ಕೊಳ್ಳಿ, 27ವರೆಗೆ ನಿಮಗೆ ಲೆಂತ್ ಬೇಕು. ಕೆಳಗಡೆ ನಮಗೆ ಲೆಂತ್ ಮಾರ್ಕ್ ಹಾಕಿ ಆದಮೇಲೆ, ಅಂದರೆ ಸ್ಟಿಚಿಂಗ್ ಮಾಡಿ ಆದಮೇಲೆ ನಮಗೆ ಸಿಗ್ತಕ್ಕಂಥದ್ದು 27 ಇಂಚ್ ಸಿಗುತ್ತೆ. ಓಕೆನಾ, 27 ಇಂಚು ಲೆಂತ್ ಸಿಗುತ್ತೆ. ಅಂದರೆ ಇಂಚು ಮಿಂಚು ನಮಗೆ ಅರ್ಧ ಇಂಚು 1 ಇಂಚಿನಷ್ಟು ಡಿಫ್ರೆನ್ಸ್ ನಮಗೆ ಕಟ್ ಆಫ್ ಆಗ್ತಾ ಬರುತ್ತೆ ನಾವು ಮಾಡೋ ಕಟ್ಟಿಂಗಿಂದ.
ಸೊ ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಹಾಕ್ಕೊಳ್ಬೇಕಾದ್ರೆ ಮಾರ್ಜಿನ್ ಹಾಕ್ಕೋಬೇಕಾದ್ರೆ ನಾವು 1/2 ಇಂಚು 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನ ಬಿಟ್ಕೊಳ್ತಾ ಇದ್ದೀವಿ ಆ್ಯಪಲ್ ಕಟ್ಟಲ್ಲಿ. ಓಕೆನಾ? ಸಿಂಪಲ್ ಕಾನ್ಸೆಪ್ಟ್ ಹೇಳಬೇಕಂದ್ರೆ ಮೇಲ್ಗಡೆ ನಾವು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡ್ತಾ ಇದ್ದೀವಲ್ಲ, ಅದನ್ನು 1 ಇಂಚಿಗೆ ಸರಿಸ್ಕೊಂಬಿಡಿ, ನಿಮಗೆ ಸರಿ ಹೋಗುತ್ತೆ. ಕೆಳಗಡೆ ಮಾರ್ಜಿನ್ ಕೆಳಗಡೆ ಬಿಡಿ, ಮೇಲೆ ಸ್ಟಿಚಿಂಗ್ ಮಾರ್ಜಿನ್ ನೀವು 1 ಇಂಚಿಗೆ ಲಿಫ್ಟ್ ಮಾಡ್ಕೊಳ್ಳಿ, ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ. ಇದು ಲೆಂತಲ್ಲಿ ಆಯಿತು. ಓಕೆನಾ? ಇನ್ನು ನಾವು ಚೆಸ್ಟ್ ಭಾಗದ ಹತ್ರ ಸೈಡಲ್ಲಿ ಟೈಟ್ನೆಸ್ ಎದಕ್ಕೆ ಬರುತ್ತೆ ಅಂತಂದರೆ, ಈಗ ನೋಡಿ ನಿಮ್ಗೆ ಹೇಳಿದೆ ನಾನು 11.5 ಇಂಚು ನಾನು ತೆಗೆದುಕೊಂಡಿದ್ದೇನೆ. ಇದು ಸ್ಟಿಚಿಂಗ್ ಮಾಡಿ ಆದಮೇಲೆ 11 ಇಂಚಿಗೆ ಎಕ್ಯುರೇಟಾಗಿ ಬರುತ್ತೆ ನಮಗೆ. ಓಕೆ, ಇದು ಪರ್ಫೆಕ್ಟಾಗಿ ನಮಗೆ ಆರ್ಮೋಲ್ ಡೌನಿಂಗ್ನ ತೆಗೆದುಕೊಂಡಿದ್ದೀವಿ. ಸೊ ಹಾಗಾಗಿ ನೋಡಿ ನಮಗೆ ಆರ್ಮೋಲ್ ರೌಂಡ್ ಎಷ್ಟಿದೆ, ಇಲ್ಲಿ 1 ಇಂಚು ಬಿಟ್ಕೊಂಡ್ಬಿಟ್ಟು ಲೆಕ್ಕ ಮಾಡಬೇಕಾಗತ್ತೆ. ಎಷ್ಟಕ್ಕೆ ಬರ್ತಾ ಇದೆ? 9 ಇಂಚಿಗೆ ಬಂದು ಕುತ್ಕೊಳ್ಳುತ್ತೆ, ಅಂದರೆ 8.25 ಇಂಚಿಗೆ ಬಂದು ಕುತ್ಕೊಳ್ಳುತ್ತೆ. ಕರೆಕ್ಟಾಗಿ 8.25 ಇಂಚಿಗೆ ಕುತ್ಕೊಳ್ಳುತ್ತೆ. ಸೊ 8.25 ಇಂಚು ನಾವಿಲ್ಲಿ ಬಿಟ್ಟಿರ್ತಕ್ಕಂಥದ್ದು ಎಷ್ಟು? 8.25 ಇಂಚು. ಇಲ್ಲಿಗೆ ಬರಬೇಕಾಗಿರೋದೆಷ್ಟು? ಕರೆಕ್ಟಾಗಿ 8.25 ಇಂಚೇ ಬರಬೇಕು. ಯಾಕೆ ಇಲ್ಲಿ 1 ಇಂಚ್ ಯಾಕಂದರೆ ಶೋಲ್ಡರ್ ನಾವು ಯಾವತ್ತೇ ಆಗಲಿ ಸ್ನೇಹಿತರೆ 5.5 ಇಂಚಿನ ಶೋಲ್ಡರೇ ಕಟ್ ಮಾಡಬೇಕಾಗತ್ತೆ. ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ. 1/2 ಇಂಚು ಜಾಸ್ತಿ ಮಾಡಬೇಡಿ ಮತ್ತು 1/2 ಇಂಚು ಕಡಿಮೆನೂ ಮಾಡಬೇಡಿ. ಓಕೆನಾ? ಅದು ಒಂದು ಮಾತ್ರ ನೆನಪಿಟ್ಕೊಳ್ಳಿ. ಇನ್ನು ಹೆವಿ ಬಂದಿರತಕ್ಕಂಥದ್ದು ಜಾಸ್ತಿ ಚೆಸ್ಟ್ ನಮಗೆ 45+ ನಮಗೆ ಚೆಸ್ಟ್ ಬರ್ತಾ ಇದೆ ಅಂದರೆ ಅಂಥದ್ರಲ್ಲಿ ಚೇಂಜಸನ್ನು ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು 42, 41, 43 ಈ ಥರ ಇರೋದ್ರಲ್ಲೆಲ್ಲ ಎಕ್ಯುರೇಟ್ ಕಟ್ಟಿಂಗ್ ಅನ್ನೋದು ನಿಮಗೆ ಸಿಗ್ತಾ ಬರುತ್ತೆ. ಇಲ್ಲಿ 8.25 ಇಂಚು ನಮಗೆ ರೆಡಿ ಬರ್ತಾ ಇದೆ ಅಂತಂದರೆ ಕರೆಕ್ಟಾಗಿ ನಮ್ಮ ಶೋಲ್ಡರ್ ಅಂತೀನಿ ನೋಡಿ, ಸಾರಿ, ಇದು ಸ್ಲೀವ್ ಆರ್ಮ್ ರೌಂಡ್ ಏನಿದೆ, ಸ್ಲೀವ್ ಆರ್ಮ್ ರೌಂಡ್, ಮಸಲ್ಸ್ ಏನು ರೌಂಡ್ ಶೇಪ್ನ ತೆಗೆದುಕೊಂಡಿರ್ತೀವಿ, ಸುತ್ತಳತೆಯನ್ನು ತೆಗೆದುಕೊಂಡಿರ್ತೀವಿ, ಅದು ಕೂಡ 8.25 ಇಂಚೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಮಗೆ ಕರೆಕ್ಟಾಗಿದು ಬಂದು ಕೂತ್ಕೊಳ್ಳುತ್ತೆ. ಓಕೆನಾ? ಇಲ್ಲಿ ನಾವು ಮಿಸ್ಟೇಕ್ ಏನು ಮಾಡ್ತೀವಿ ಅಂತಂದರೆ ಹೇಳ್ತೀನಿ. ಇಂಪಾರ್ಟೆಂಟ್ ಮಿಸ್ಟೇಕ್ ನಾವು ಮಾಡ್ತಕ್ಕಂಥದ್ದು ಈ ಭಾಗದಲ್ಲಿ ಯಾವುದು ಅಂತಂದರೆ, ನಮಗಿಲ್ಲಿ ಬೇಕಾಗಿರ್ತಕ್ಕಂಥದ್ದು ಎಕ್ಯುರೇಟಾಗಿ 8.25 ಇಂಚು ಬೇಕು. ನಾವೇನು ಮಾಡ್ತೀವಿ, ಅಟ್ಯಾಚ್ ಮಾಡೋದ್ರಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು 8 ಇಂಚಿಗೆ ಹಾಕ್ತೀವಿ, ಇಲ್ಲ 7.5 ಇಂಚಿಗೆ ಹಾಕ್ತೀವಿ. ಇಷ್ಟು ಇಂಚು ಮಾರ್ಕಲ್ಲಿ ನಾವು ಡಿಫ್ರೆನ್ಸನ್ನು ತೆಗೆದುಕೊಳ್ತೀವಿ. ಈಗ ನೋಡಿ, ಇಷ್ಟು ಡಿಫ್ರೆನ್ಸ್ನ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಹಾಕಿಬಿಟ್ಟು. ಓಕೆನಾ? ಈ ಮಾರ್ಕಲ್ಲಿ ಡಿಫ್ರೆನ್ಸ್ನ ಹಾಕಿ ನಾವೇನು ಮಾಡ್ತೀವಿ, ಇದೇ ಮೆಜರ್ಮೆಂಟ್ನ ಇಲ್ಲಿಡ್ತೀವಿ. ಎಷ್ಟು? 11.5 ಮೆಜರ್ಮೆಂಟ್ನ ನಾವು ಇಲ್ಲಿಡ್ತೀವಿ. ಇಲ್ಲಿ ಇಟ್ಟಾಗ ಏನಾಗುತ್ತೆ ಅಂತಂದರೆ ನಮ್ಗೆ ಹೊಟ್ಟೆ ಮೆಜರ್ಮೆಂಟ್ ಎಷ್ಟು ಬರುತ್ತೆ, ಸ್ಟಮಕ್ ಮೆಜರ್ಮೆಂಟು, ಇದೊಂದು ಮಾರ್ಕ್ ಹಾಕೋಣ, ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. 1/2 ಅಂತಂದರೆ 1/2ಕ್ಕೆ ತೊಗೊಳ್ಳಿ. ಓಕೆನಾ? ಈ ಇಂಪಾರ್ಟೆಂಟ್ ನೋಟ್ಸ್ ಸ್ನೇಹಿತರೆ, ಇದನ್ನು ನಾವು ನೆನಪಿಟ್ಟುಕೊಂಡ್ರೆ ಪರ್ಫೆಕ್ಟಾಗಿ ಶರ್ಟ್ ಕಟ್ಟಿಂಗ್ ಫೇಲ್ ಆಗದೆ ನಾವು ರೆಡಿನ ಮಾಡ್ತೀವಿ. ಇಲ್ಲಿ 11 ಇಂಚು, ಅಲ್ಲಿ 11.5 ತೊಗೊಂಡಿರಲ್ಲ, ಇಲ್ಲಿ 11 ಇಂಚಿಗೆ ಮಾರ್ಕನ್ನು ಹಾಕಿ ಫಸ್ಟ್ ರೌಂಡ್ ಫಸ್ಟ್ ಏನು ಹಾಕಿದ್ವಿ ಅದಕ್ಕೆ ಮೆಜರ್ಮೆಂಟ್ನ ಕೊಡ್ತಾಯಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಓಕೆನಾ? ಕೆಳಗಡೆ ಕೂಡ ಅಷ್ಟೇ 11.5 ತೆಗೆದುಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಓಕೆನಾ? ಇದು ಶೇಪು, ಇದು ಫಸ್ಟು ಒರಿಜಿನಲ್ ಮಾರ್ಕ್ ನಾನು ನಿಮಗೆ ಹಾಕಿರ್ತಕ್ಕಂಥದ್ದು. ಈಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ನಾವು 11.5 ಇಂಚ್ ಹಾಕಿದ್ದೀವಿ. ಓಕೆನಾ? 11.5 ಇಂಚ್ ಹಾಕಿದ್ದೀವಿ. ಇದು ಇನ್ನೂ ಸ್ವಲ್ಪ ಮೇಲ್ಗಡೆ ಬರುತ್ತೆ, ಸೆಂಟ್ರಲ್ ತೊಗೋತೀವಲ್ಲ, ಇನ್ನೂ ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ತೀವಿ. ಸೊ ಇಲ್ಲಿಂದ ನಾವು ಈ ಶೇಪಿಗೆ ಕರೆಕ್ಟ್ ಮಾಡ್ತೀವಿ. ಓಕೆನಾ? ಈ ಶೇಪ್ಗೆ ನಾವು ಕನೆಕ್ಟ್ ಮಾಡಿದಾಗ ಏನಾಗುತ್ತೆ ನಿಮಗೆ ಅಂತಂದರೆ, ಇಲ್ಲಿ ಕಟಿಂಗ್ ಮಾಡಬೇಕಂದ್ರೆ ಮತ್ತೆ ನಮ್ಮ ಡೌನ್ ಇಲ್ಲಿಗೆ ಬರುತ್ತೆ. ಅದು ಇಲ್ಲಿ ನಾವು ಅರ್ಧಕ್ಕೆ ಇಲ್ಲಿ ಕಟ್ ಮಾಡ್ಕೊಂಡು ನಾವು ಶೇಪ್ ಕಟ್ಕೊಂಡು ತೆಗೆದುಕೊಂಡ್ರೂ ಸಹ ನಾವು ಸ್ಲೀವ್ನ ಅಟ್ಯಾಚ್ ಮಾಡಬೇಕಾದ್ರೆ ಮತ್ತು ನಾವು ಇಲ್ಲಿಗೆ ಡೌನ್ ಆಗುತ್ತೀವಿ. ಸೊ ನಾವು ಮೆಜರ್ಮೆಂಟ್ ಎಲ್ಲಿಟ್ಟಿದ್ದೀವಿ, ಇಲ್ಲಿಟ್ಟಿದ್ದೀವಿ 11.5. ಈ ಕಟ್ ಮಾಡಿದಾಗ ಎಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಬರುತ್ತೆ, 11 ಇಂಚಿಗೆ ಬರುತ್ತೆ, ಸಾರಿ 11.25 ಇಂಚಿಗೆ ಬರುತ್ತೆ. ಟೋಟಲ್ ಸುತ್ತಳತೆಯಲ್ಲಿ ನಮಗೆ 1 ಇಂಚು 1.5 ಇಂಚು ಹೊಡ್ತಾ ಬೀಳುತ್ತೆ. ಸೊ ಅವಾಗ ಆಟೋಮೆಟಿಕ್ಲಿ ಶರ್ಟ್ ಅಂತಕ್ಕಂಥದ್ದು ಟೈಟ್ ಆಗೇ ಆಗುತ್ತೆ. ಓಕೆನಾ? ಈ ಸ್ಮಾಲ್ ಮಿಸ್ಟೇಕನ್ನು ನಾವು ಅವಾಯ್ಡ್ ಮಾಡಿಕೊಂಡ್ರೆ ಫಿಟ್ಟಿಂಗಲ್ಲಿ ಪರ್ಫೆಕ್ಟ್ ಫಿಟ್ಟಿಂಗನ್ನು ನಾವು ಕೊಡಲಿಕ್ಕೆ ಸಾಧ್ಯ ಸ್ನೇಹಿತರೆ.
ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫುಲ್ ಶರ್ಟ್ ಕಟಿಂಗ್ ವಿಡಿಯೋ ನಿಮಗೆ ಸ್ಕ್ರೀನ್ ಎಂಡಲ್ಲಿ ಸಿಗುತ್ತೆ, ಅದನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.